ನಮಸ್ಕಾರ ಸ್ನೇಹಿತರೆ, ನಾವು ಜೋಳ ಅನ್ನೋದೇ ತಿನ್ನೋ ಅಂಶ ಅಂತ ಅಂದ್ಕೊಳ್ತೀವಿ. ಆದರೆ ನೀವು ಎಷ್ಟು ಬಾರಿ ಜೋಳದ ಎಲೆ, ಜೋಳದ ಹುರಿದ ಬೂದಿ ಅಥವಾ ಜೋಳದ ಹತ್ತಿ ಜೇಡಿನಂಥ ತೆಳು ರೇಷ್ಮೆಗಳನ್ನು ಬಳಸಿದ್ದೀರಾ? ಇವನ್ನು ಆರೋಗ್ಯಕ್ಕಾಗಿ ಬಳಸಬಹುದೆಂದು ನಿಮಗೆ ಗೊತ್ತೇ ಇಲ್ಲ. ಇಂದು ನಾವು ನೋಡೋಣ ಜೋಳದ ತಿನ್ನದ ಭಾಗಗಳನ್ನು ಆರೋಗ್ಯಕ್ಕಾಗಿ ಹೇಗೆ ಉಪಯೋಗಿಸಬಹುದೆಂದು. ಮೊದಲನೆಯದಾಗಿ, ಜೋಳದ ಎಲೆಯನ್ನು ನೀರಿನಲ್ಲಿ ಬೇಯಿಸಿ ಆ ನೀರಿನಿಂದ ಸ್ನಾನ ಮಾಡಿದರೆ ದೇಹದಲ್ಲಿನ ತೈಲ, ಕೊಬ್ಬು ಕಡಿಮೆಯಾಗುತ್ತಂತೆ. ಇದು ಸ್ನಾನ ಪ್ರಿಯರಿಗೆ ಮನೆಮದ್ದು ಥೆರಪಿ. ಇದು ದೇಹ ತಂಪಾಗಿಸುವುದು ಮಾತ್ರವಲ್ಲ, ಚರ್ಮದ ಒರಟುತನ, ಉರಿಯೂತ, ಒಣತೆ ಇವುಗಳಿಗೂ ಒಳ್ಳೆಯದು. ಇದರಲ್ಲಿ ಎಚ್ಚರಿಸಬೇಕಾದ ಅಂಶ ಏನೆಂದರೆ, ಹಣ್ಣಾಗಿ ಬೇಯಿಸಿದ ಜೋಳದ ಎಲೆಗಳನ್ನು ಮೊದಲು ಸ್ವಚ್ಛವಾಗಿ ತೊಳೆಯಬೇಕು, ಆನಂತರ ಉಪಯೋಗಿಸಿ. ಎರಡನೆಯದಾಗಿ, ಜೋಳದ ಹುರಿದ ಬೂದಿಯಿಂದ ಹಲ್ಲಿನ ಮೇಲೆ ಉಪಯೋಗ ಮತ್ತು ಹೀಗೆ ಆಯುರ್ವೇದ ಔಷಧ. ಜೋಳದ ಗಡ್ಡೆಗಳನ್ನು ಬಟ್ಟೆಯ ಮೇಲೆ ಹಾಕಿ ಸುಟ್ಟು ಬೂದಿಯನ್ನು ತಯಾರಿಸಬಹುದು. ಈ ಬೂದಿಯನ್ನು ಹಲ್ಲಿನ ಮೇಲೆ ಬಳಸಿ ಹಲ್ಲು ನೋವು, ಬಾಯಿಯ ದುರ್ಗಂಧ, ಹಸಿವಿನ ಕೊರತೆ ನಿವಾರಣೆಗಾಗಿ ಬಳಸಬಹುದು. ಇದು ಹಳೆಯ ಕಾಲದ ಹಲವು ಜನರ ಮನೆಮದ್ದು ಕೂಡ ಆಗಿತ್ತು. ನಾವು ಮೂರನೇ ಅಂಶಕ್ಕೆ ಬರೋಣ. ಇವಾಗ ಮೂರನೇ ಅಂಶ ಏನೆಂದರೆ, ಜೋಳದ ಎಲೆ ಫೇಸ್ ಪ್ಯಾಕ್. ಜೋಳದ ಹಸಿರು ಎಲೆಯನ್ನು ತರಿತರಿಯಾಗಿ ಪುಡಿ ಮಾಡಿ ಸ್ವಲ್ಪ ಹಾಲು ಅಥವಾ ಹಾಲಿನ ಪೌಡರ್ ಮಾಡಿಕೊಂಡು ಹಣ್ಣಿನ ಪಲ್ಸ್ ಜೊತೆಗೆ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಆಗಿ ಬಳಸಿ. ಇದು ಚರ್ಮದ ಮೇಲಿನ ಮಲಿನತೆ, ಟ್ಯಾನ್, ಸನ್ ಟ್ಯಾನಿಂದ ಸ್ಕಿನ್ ಟ್ಯಾನ್ ಆಗಿದ್ದರೆ ಅದು ಹಾನಿಯನ್ನು ಇದು ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ ಮುಂದಿನ ಉಪಯೋಗವೇನೆಂದರೆ, ಜೋಳದ ಮೇಲೆ ರೇಷ್ಮೆ ಥರ ಕೂದಲಿರುತ್ತಲ್ವ, ಅದನ್ನು ಹಾಲು ಅಥವಾ ಹಾಲಿನ ಜೊತೆಗೆ ಅಥವಾ ನೀರಿನ ಜೊತೆಗೆ ಅದನ್ನು ಚೆನ್ನಾಗಿ ಕುದಿಸಿಬಿಟ್ಟು ಅದರ ನೀರನ್ನು ಕುಡಿತಾ ಇದ್ದರೆ ನಮಗೆ ಅದರಿಂದ ಏನೇನು ಉಪಯೋಗ ಆಗ್ತದೆ. ಕಿಡ್ನಿ ಸಮಸ್ಯೆ ಇರುತ್ತೆ, ಏನಾದರೂ ಉರಿ ಮೂತ್ರ ಇರುತ್ತೆ, ದೇಹದ ಶುದ್ಧೀಕರಣಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಉಪಯೋಗ, ಜೋಳದ ಹಿಟ್ಟಿನಿಂದ ಚರ್ಮದ ಒರಟುತನಕ್ಕೆ ತೈಲ ಮಿಶ್ರಣ. ಜೋಳದ ಹಿಟ್ಟನ್ನು ಅರಿಶಿನ, ಹಾಲು ಅಥವಾ ಬೆಲ್ಲದ ನೀರಿನೊಂದಿಗೆ ಮಿಕ್ಸ್ ಮಾಡಿ ಅದನ್ನು ಪೂರ ದೇಹಕ್ಕೆ ಅಥವಾ ಕೈಗೆ ಮಸಾಜ್ ಮಾಡಿದರೆ ಚರ್ಮದ ಒರಟುತನ ಹೊರಟು ಹೋಗುತ್ತದೆ ಮತ್ತು ಚರ್ಮ ಮೃದುವಾಗುತ್ತದೆ. ಇದು ವಿಶೇಷವಾಗಿ ಮಕ್ಕಳಿಗೆ ಅಥವಾ ಚಳಿಗಾಲದಲ್ಲಿ ಚರ್ಮ ತುಂಬ ಒಣಗಿರುವವರಿಗೆ ಬಹಳ ಉಪಯುಕ್ತವಂತಲೇ ಹೇಳಬಹುದು. ಜೋಳದ ಎಲೆಗಳ ಉಪಯೋಗ. ಜೋಳದ ಹಸಿರು ಎಲೆಗಳನ್ನು ಎಣ್ಣೆಯೊಂದಿಗೆ ಬೇಯಿಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚಿದರೆ ತಲೆಹೊಟ್ಟು, ತಲೆ ಡ್ರೈ ಆಗುವುದು ಇತ್ಯಾದಿಗೆ ಶಮನ ಸಿಗುತ್ತದೆ. ಅದು ನಾವು ಯಾವಾಗಲೂ ಹಚ್ಕೋತಿರುವ ಎಣ್ಣೆಯಲ್ಲಿ ಆ ಎಣ್ಣೆಯನ್ನು ಬೇಯಿಸಿ ವಾರಕ್ಕೊಮ್ಮೆ ಅಥವಾ ದಿನಾಲು ಹಚ್ತಾ ಇದ್ದರೆ ನಮಗೆ ಇದರೆಲ್ಲ ಏನಾದರೂ ತಲೆಯಲ್ಲಿ ಸಮಸ್ಯೆಗಳಿದ್ದರೆ ಅದರಿಂದ ಮುಕ್ತಿ ಪಡೆಯಬಹುದು. ಇದು ಒಂದು ಮನೆಮದ್ದು ಆಯುರ್ವೇದ ತೈಲ ಮಾರ್ಗ. ತಲೆಗೆ ಎಣ್ಣೆಗೆ ಇಡಲು, ಮನಸ್ಸು ಶಾಂತವಾಗಿಸಲು ಸಹ ಉಪಯೋಗವಾಗುತ್ತದೆ. ಹಾಗೆ ಮುಂದಿನ ಉಪಯೋಗ, ಜೋಳದ ಗಡ್ಡೆ ನೀರು, ಕಾರ್ನ್ ಸಿಲ್ಕ್ ಟೀ. ಡಯಾಬಿಟಿಸ್ ಅಥವಾ BP ನಿಯಂತ್ರಣಕ್ಕೆ ಮನೆಮದ್ದು. ಜೋಳದ ರೇಷ್ಮೆ ಅಥವಾ ಕಾರ್ನ್ ಸಿಲ್ಕನ್ನು ಬೆರೆಬಿಡದ ನೀರಿನಲ್ಲಿ ಬೇಯಿಸಿ ಆ ನೀರನ್ನು ಉಷ್ಣವಾಗಿ ಕುಡಿದರೆ ನಮಗೆ ಈ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಮುಖ್ಯವಾಗಿ ಡಯಾಬಿಟಿಸ್ ಮತ್ತು BP ನಿಯಂತ್ರಣಕ್ಕೆ. ಚೀನಾದಲ್ಲಿ ಕಾರ್ನ್ ಸಿಲ್ಕ್ ಟೀ ಅಂತಲೇ ತುಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಆರೋಗ್ಯಪೂರ್ಣ ಜ್ಞಾನಕ್ಕೆ ಜ್ಞಾನಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಂತಹ ಅಚ್ಚರಿದಾಯಕ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್. ಬೈ ಬಾಯ್.